ನಮಸ್ಕಾರ. ಸಕ್ಸಸ್ ಸೀಕ್ರೆಟ್ಸ್ ವಿತ್ ಜಯಪ್ರಕಾಶ್ ನಾಗತಿಹಳ್ಳಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ವಿಷಯ ಲಾಲನೆಯ ನೈಪುಣ್ಯತೆಗಳು. ವೀಕ್ಷಕರೇ, ಬೆಳೆಯುವ ಗಿಡ ಮೊಳಕೆಯಲ್ಲೇ ಅಂತ ಗಾದೆನೇ ಇದೆ. ಆ ಮಕ್ಕಳನ್ನ ಹೇಗ್ ಬೆಳೆಸೋದು, ಹೇಗೆ ಮಾಡೋದು, ಆ ತರದ್ದೆಲ್ಲ ಹೇಳ್ಕೊಡ್ಲಿದ್ದಾರೆ ಇವತ್ತು ನಮ್ಗೆ ಮೋಟಿವೇಶನಲ್ ಗುರು, ವ್ಯಕ್ತಿತ್ವ ವಿಕಸನ ತಜ್ಞರು, ಅಂತಾರಾಷ್ಟ್ರೀಯ ತರಬೇತುದಾರರಾದಂತಹ ಜಯಪ್ರಕಾಶ್ ನಾಗತಿಹಳ್ಳಿ ಅವರು. ನಮಸ್ತೆ ಸರ್. ಈ ಕಾರ್ಯಕ್ರಮಕ್ಕೆ ಸರ್, ಪೇರೆಂಟ್ಸ್ಗಳು ಒಂದು ಗಿಫ್ಟ್ ಆಫ್ ಗಾಡ್ ಅಂತ ಹೇಳ್ತಾರೆ ಸರ್, ಹೌದಾ ಸರ್? ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಮಕ್ಕಳನ್ನ ಗಿಫ್ಟ್ ಆಫ್ ಗಾಡ್ ಅಂತ ಯಾಕೆ ಕರಿತೇವೆ? ನಿಮ್ಗೆ ಗೊತ್ತಿರ್ಬೋದು, ಮಕ್ಕಳು ಇಲ್ಲದ ಪೋಷಕರನ್ನ ಕೇಳಿದ್ರೆ ಅಯ್ಯೋ ನಮ್ಗೊಂದು ಮಗು ಇದ್ರೆ ಸಾಕಾಗಿತ್ತು ಅಂತ ಹೇಳ್ತಾರಲ್ವಾ. ನಮ್ಗೆ ಮಕ್ಕಳು ಸಿಕ್ಕಿರುವಂಥದ್ದು, ಮಕ್ಕಳು ಲಭ್ಯ ಆಗಿರುವಂಥದ್ದು ಎಲ್ಲೋ ಒಂದು ರೀತಿ ಆ ದೇವರು ನಮ್ಮನ್ನ ತಿದ್ದೋದಕ್ಕೆ, ತೀಡೋದಕ್ಕೆ, ಮತ್ತೆ ಪ್ರಬುದ್ಧ ವ್ಯಕ್ತಿ ಆಗೋದಕ್ಕೆ, ಆ ವ್ಯಕ್ತಿತ್ವ ವಿಕಸನ ಆಗೋದಕ್ಕೆ ನಿಜವಾಗ್ಲೂ ಈ ಮಕ್ಕಳು ನಮ್ಗೆ ನೆರವಾಗ್ತಾರೆ. ಹಾಗಾಗಿ ಅವ್ರು ನಿಜವಾಗ್ಲೂ ಮಕ್ಕಳು ಗಿಫ್ಟ್ ಆಫ್ ಗಾಡ್ ಅಂದ್ರೆ ತಪ್ಪಾಗೋದೇ ಇಲ್ಲ. ಎಲ್ಲ ಪೋಷಕರಿಗೆ ಆ ದೇವರ ಒಂದು ಕೊಡುಗೆ ಈ ಪೋಷಕತ್ವ, ಆ ಪಾಲನೆ ಅನ್ನುವಂಥದ್ದು. ಇದನ್ನ ನಾವು ಯಾವಾಗಲೂ ಸದಾ ನೆನಪಿನಲ್ಲಿ ಇಟ್ಕೊಂಡು ಆ ದೇವರು ನೀಡಿರುವ ಉಡುಗೊರೆಯನ್ನ ನಾವು ಚೆನ್ನಾಗಿ ಬೆಳೆಸ್ಬೇಕಲ್ವಾ? ಹಾ ಸರ್. ಸರ್, ಪೇರೆಂಟಿಂಗ್ ಅನ್ನೋದು ಒಂದು ಗಾರ್ಡನ್ ಇದ್ದ ಹಾಗೆ ಅಲ್ವಾ ಸರ್? ಹೌದು. ಸಾಮಾನ್ಯವಾಗಿ ನಾವು ಮಕ್ಕಳ ಒಂದು ಪಾಲನೆಯ ನೈಪುಣ್ಯಗಳು ಅನ್ನೋದನ್ನ ನಾವು ನೆನಪಿನಲ್ಲಿ ಇಡಬೇಕಾಗ್ತದೆ. ಈ ಪಾಲನೆ ಮಾಡುವಂಥದ್ದು, ಲಾಲನೆ ಪಾಲನೆ ಅನ್ನುವ ಪದಗಳನ್ನ ಬಳಸ್ತಾ ಇರ್ತೇವೆ. ಒಂದು ತೋಟಗಾರಿಕೆ ಅಥವಾ ಒಂದು ಗಾರ್ಡನ್, ಅಲ್ಲಿ ಗಿಡ ಇರ್ತದೆ, ಹೂಗಳು ಇರ್ತದೆ, ಸುಮಧುರವಾಗಿ ಕಾಣಿಸ್ತಾ ಇರ್ತದೆ, ಕೆಲವು ಮೊಗ್ಗು ಇರ್ತದೆ. ಆ ಗಾರ್ಡನ್ ನಮಗೆ ಚೆನ್ನಾಗಿ ಕಾಣಬೇಕಂದ್ರೆ ಅದನ್ನ ಸರಿಯಾಗಿ ಪೋಷಣೆ ಮಾಡಬೇಕು, ಸರಿಯಾಗಿ ಗೊಬ್ಬರ ಹಾಕಬೇಕು, ಸರಿಯಾಗಿ ನೀರು ಹಾಕಬೇಕು. ಆವಾಗವಾಗ ಹೆಚ್ಚು ಗಿಡ ಆದರೆ ಅದನ್ನ ಸರಿಯಾಗಿ ಕಟ್ ಮಾಡಬೇಕು. ಯಾವಾಗ ನಾವು ಇದನ್ನ ಗಮನದಲ್ಲಿಡ್ತೇವೆ, ಇದನ್ನ ಯಾಕೆ ಇಲ್ಲಿ ಹೋಲಿಸ್ತಾ ಇದ್ದೇವೆ ಅಂತ ಅಂದ್ರೆ, ಆ ಒಂದು ಗಾರ್ಡನ್ ಅನ್ನ ನಾವು ಬೆಳೆಸಬೇಕಾದ್ರೆ ಎಷ್ಟು ಚೆನ್ನಾಗಿ ಗಮನ ಕೊಡ್ತೇವೆ, ಅದೇ ರೀತಿ ಮಕ್ಕಳು ಕೂಡ ಒಂದು ಉದ್ಯಾನವನ ಇದ್ದ ಹಾಗೆ ಎನ್ನುವುದನ್ನ ನಾವು ನೆನಪಿಸ್ಕೊಂಡಾಗ ಆ ಉದ್ಯಾನವನದ ರೀತಿಯಲ್ಲಿ ನಮ್ಮ ಮಕ್ಕಳನ್ನ ಬೆಳೆಸಬೇಕು ಅನ್ನುವ ಅರ್ಥದಿಂದ ಈ ವಾಕ್ಯವನ್ನ ನಾವು ಬಳಸ್ತಾ ಇರ್ತೇವೆ. ಹೌದು ಸರ್. ಸರ್, ಪೋಷಣ ಕಲೆಯಲ್ಲಿ ಶಾರೀರಿಕ ಬೆಳವಣಿಗೆ ಎಷ್ಟು ಪ್ರಾಮುಖ್ಯತೆ ವಹಿಸುತ್ತೆ ಸರ್? ನೋಡಿ, ಪೋಷಣೆ ಆಗಬೇಕಂದ್ರೆ ಸಾಮಾನ್ಯವಾಗಿ ಒಂದು ಮಾತು ಹೇಳ್ತಾರೆ, ಮಗು ಹುಟ್ಟೋಕ್ಕಿಂತ ಮುಂಚೆನೇ ಪೇರೆಂಟ್ಸ್ ಒಂಥರ ರೆಡಿಯಾಗಿರಬೇಕು ಅಂತ. ಒಂದು ಮಗು ಹುಟ್ಟುವ ಮುಂಚೆನೆ ಯಾಕೆ ಆಲೋಚನೆ ಮಾಡಿರಬೇಕು ಅಂದ್ರೆ, ನಾವು ಈಗ ಮಗುವನ್ನ ಪಡೆಯಲಿಕ್ಕೆ ಇದು ಸೂಕ್ತ ಸಮಯವಾ, ನಾವು ಪಡೆಯಬಹುದಾ? ಈಗ ಎಷ್ಟೊಂದು ಜನ ಉದ್ಯೋಗ ಮಾಡ್ತಾ ಇರ್ತಾರೆ, ನಾವು ಆ ಟೈಮ್ನಲ್ಲಿ ಹೇಗೆ ಮಾಡಬೇಕು, ನಾನು ಕೆಲಸ ಬಿಡಬೇಕಾ ಅಥವಾ ಆ ಕೆಲಸದಲ್ಲಿ ಪ್ರಾವಿಷನ್ ಇದೆಯಾ, ಅಲ್ಲಿಂದ ಹಿಡ್ಕೊಂಡು ಯೋಜನೆ ಮಾಡಬೇಕಾಗ್ತದೆ. ಮಗು 0 ಡೇಯಿಂದ ನಂಬರ್ ಫಸ್ಟ್ ಡೇ ಇಂದ 9 months ವರೆಗೂ ತಾಯಿಯಲ್ಲಿ ಗರ್ಭಾವಸ್ಥೆನಲ್ಲಿದ್ದಾಗ ಕೂಡ ಪೋಷಕರು ಯಾವ ರೀತಿ ನಡವಳಿಕೆಯನ್ನ ಉಳ್ಳವರಾಗಿರ್ತಾರೆ, ಯಾವ ರೀತಿ ತಮ್ಮ ವ್ಯಕ್ತಿತ್ವವನ್ನು ಬಿಂಬಿಸ್ತಾ ಇರ್ತಾರೆ, ಅದು ಮಗುವಿನ ಮೇಲೆ ಪ್ರಭಾವವನ್ನು ಬೀರುತ್ತೆ ಅಂತ ನಮ್ಮ ಒಂದು ಭಾರತೀಯ ಪರಂಪರೆಯ ಅನೇಕ ಶಾಸ್ತ್ರಗಳು ಅದನ್ನ ಬಿಂಬಿಸಿವೆ. ಗರ್ಭೋಪನಿಷತ್ತು ಅಂತಾನೆ ಒಂದು ಉಪನಿಷತ್ತು ಇರೋದನ್ನ ನಾವು ಗಮನಿಸಬಹುದು. ಸೊ ಅಲ್ಲಿಂದನೇ ಶುರುವಾಗಿರುತ್ತೆ ಎಲ್ಲೋ ಒಂದ್ ಕಡೆ. ಅಂದ್ರೆ ಆ 9 ತಿಂಗಳು ಮಗು ಭೂಮಿಗೆ ಬರುವುದಕ್ಕಿಂತ ಮುಂಚೆನೆ ಆರಂಭ ಮಾಡಿರ್ಬೇಕಾಗಿರುತ್ತೆ. ಪೋಷಕರು ಅದರ ಕಡೆ ಗಮನ ಕೊಟ್ರೆ ತುಂಬಾ ಒಳ್ಳೇದು ಅನ್ನೋಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾನೆ. ಆನಂತರ ಮಗು ಜನಿಸಿದ ದಿನದಿಂದ ಒಂದು ಅಡಲ್ಟ್ ಹುಡ್ ಅಂತ ಅಂದ್ರೆ ಒಂದು 17-18 ವರ್ಷ ಆಗೋವರೆಗೂ ಪೋಷಕರು ಯಾವಾಗ್ಲೂ ಮಕ್ಕಳನ್ನ ನಿಗಾ ಇಟ್ಟಿರ್ತಾರೆ. ಆ ಮೊದಲನೆಯ ಆರಂಭಿಕ ದಿನಗಳಿರತ್ತಲ್ಲ, ಆ ಮೊದಲನೆಯ ದಿನದಿಂದ ಸುಮಾರು 5 ವರ್ಷ 6 ವರ್ಷದವರೆಗೂ ಆ ಮಕ್ಕಳ ಜೊತೆ ಆಟ ಆಡೋದು, ಮಕ್ಕಳ ಜೊತೆ ಒಂದಾಗಿರೋದು, ಮಕ್ಕಳ ಕೀಟಲೆಗಳನ್ನ ನೋಡುವಂಥದ್ದು, ಮಕ್ಕಳು ಏಳೋದು, ಮಕ್ಕಳು ಬೀಳೋದು, ಇದನ್ನೆಲ್ಲ ನೋಡ್ತಾ ಇದ್ರೆ ಅದನ್ನ ಸವಿಯೋದಿದೆಯಲ್ಲ, ಅದೊಂಥರ ತುಂಬಾನೇ ಚೆನ್ನಾಗಿರುತ್ತದೆ. ಹಾಗಾಗಿ ನಾವು ಆ ಶಾರೀರಿಕವಾಗಿ ಏನು ಗಮನ ಕೊಡಬೇಕು ಅಂತ ಅಂದ್ರೆ, ನಾವು
ಆಹಾರ ಪದ್ಧತಿಯನ್ನ ಮಕ್ಕಳ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಆ ಮಕ್ಕಳಿಗೆ ಯಾವ ರೀತಿಯ ಆಹಾರವನ್ನ ನೀಡಬೇಕು ಅನ್ನುವಂಥದ್ದನ್ನ ಸೂಕ್ತ ತಜ್ಞರ ಬಳಿ ಇದನ್ನ ಚರ್ಚೆ ಮಾಡಿ ವಿಮರ್ಶೆ ಮಾಡಿ ನಿಮ್ಮ ಮಗುನ ಹೇಗೆ ಬೆಳೆಸಬೇಕು ಅನ್ನುವಂಥದ್ದನ್ನ ನಿರ್ಧಾರ ಮಾಡಿದ್ರೆ ಇವೆಲ್ಲ ಸಾಧ್ಯ ಆಗ್ತದೆ. ಇವತ್ತಿನ ದಿನದಲ್ಲಂತೂ ಒಳ್ಳೆಯ ವೈದ್ಯರುಗಳು ಇರ್ತಾರೆ. ಮಗುವಿನ ಆರೈಕೆ ತುಂಬಾ ಮುಖ್ಯ. ಶಾರೀರಿಕ ಬೆಳವಣಿಗೆ ಆರಂಭಿಕ ದಿನಗಳಲ್ಲಿ ಮತ್ತಷ್ಟು ಮುಖ್ಯ ಅನ್ನೋದನ್ನ ಗಮನಿಸಬೇಕು. ಆ ಅಡಲ್ಟ್ಹುಡ್ ಆಗುವವರೆಗೆ ಅವರ ಶಾರೀರಿಕ ಕ್ರಿಯೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನೋಡ್ತಾ ಇರ್ತೇವೆ. ಈಗ ಒಂದ್ 2-3 ವರ್ಷ ಅಂದಿರ್ತೇವೆ, ಒಂದ್ 4-5 ವರ್ಷ ಗ್ಯಾಪ್ ಕೊಟ್ಟ ಆ ಮಗುನ್ ನೋಡಿದ್ರೆ ಇಷ್ಟು ದೊಡ್ಡದಾಗ್ಬಿಟ್ಟಿದಾರ ಆ ಮಕ್ಕಳು ಅಂತ ನಾವು ಒಂಥರ ಆಶ್ಚರ್ಯಚಕಿತರಾಗಿ ನೋಡ್ತಾ ಇರ್ತೇವೆ. ಅಂದ್ರೆ ಬೆಳವಣಿಗೆ ಅಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಈ ಶಾರೀರಿಕ ವಿಷಯದ ಮಹತ್ವ ತುಂಬಾನೇ ಜಾಸ್ತಿ ಇದೆ. ಅದನ್ನ ಸರಿಯಾಗಿ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಹಾ ಸರ್, ಹೌದು ಸರ್. ಪೋಷಣ ಕಲೆ ಅನ್ನೋದು ಭಾವನಾತ್ಮಕವಾಗಿ ಎಷ್ಟು ಮುಖ್ಯ ಆಗುತ್ತೆ ಸರ್? ಭಾವನಾತ್ಮಕ, ನಾವು ಮುಂಚೆ ಶಾರೀರಿಕವಾಗಿ ಅಷ್ಟು ಗಮನ ಕೊಡ್ತಾ ಇದ್ವಿ. ಈ ಭಾವನೆಗಳನ್ನ ನಾವು ಸಾಮಾನ್ಯವಾಗಿ ಅದು ಮೆದುಳಿನಲ್ಲಿ ಕ್ರಿಯೆ ಆದ್ರೂ ಕೂಡ ಹೃದಯಕ್ಕೆ ಹೆಚ್ಚು ಹೋಲಿಸ್ತಾ ಇರ್ತೇವೆ. ನಾವು ಭಾವನಾತ್ಮಕವಾಗಿ ಎಲ್ಲೋ ಒಂದು ಕಡೆ ಕಳೆದೋಗ್ಬಿಟ್ಟಿರ್ತೇವೆ. ಆ ಬದುಕನ್ನ ಸಂತೋಷ ಅಂದ್ರೆ ಏನು ಅಂದ್ರೆ ಮಕ್ಕಳ ಜೊತೆ ಆಟ ಆಡೋದು ಅನ್ನೋಂಥದ್ದನ್ನ ನಾವು ಗಮನಿಸಬಹುದು. ಒಂದ್ಸರಿ ಸುಮ್ಮನೆ ಒಂದ್ ಸಣ್ಣ ಪ್ರಯೋಗನೂ ಕೂಡ ಮಾಡಿದ್ದೆ. ನನ್ನ ಒಂದು ತರಬೇತಿನಲ್ಲಿ ಭಾಗವಹಿಸಿದಾಗ ಸರ್ ನನ್ಗೇನೋ ಆ ಖುಷಿ ಸಂತೋಷ ಅನ್ನೋದು ಸಿಗ್ತಾ ಇಲ್ಲ ಅಂತ ಒಬ್ರು ಪಾರ್ಟಿಸಿಪೆಂಟ್ ಹೇಳಿದ್ರು. ಸ್ವಲ್ಪ ವಯಸ್ಸಾಗಿತ್ತು. ಕೇಳಿದೆ, ನಿಮ್ಗೆ ಮೊಮ್ಮಗು ಇದೆಯಾ ಅಂತ. ಹೌದು ಸರ್, 1 ವರ್ಷದ ಒಂದು ಮಗು ಇದೆ ಅಂತ. ಇವತ್ತು ಒಂದು ಕೆಲಸ ಮಾಡಿ, ನೀವು ತರಬೇತಿ ಮುಗಿದ ನಂತರ ಮನೆಗೆ ಹೋಗ್ಬಿಟ್ಟು ಆ ಮಗು ಜೊತೆ ಚೆನ್ನಾಗಿ ಆಟ ಆಡಿಬಿಡಿ ಅಂತ ಹೇಳಿದೆ. ಆ ವ್ಯಕ್ತಿ ಹೋಗ್ಬಿಟ್ಟು ನಿಜವಾಗ್ಲೂ ನನಗೆ ಕರೆ ಮಾಡ್ಬಿಟ್ಟು, ಸರ್ ಏನ್ ಸರ್, ನಮ್ಮ ಮನೆಯಲ್ಲೇ ಇದ್ಕೊಂಡು ನಮಗೆ ಗೊತ್ತಾಗ್ಲಿಲ್ಲ ಸರ್, ನಾನು ಸರಿಯಾಗಿ ಮಗು ಜೊತೆ ಆಟ ಆಡ್ತಾ ಇರ್ಲಿಲ್ಲ. ಇವತ್ತು ನನ್ನ ಮಗು ಜೊತೆ ಆಟ ಆಡದೆ ಆ ಸಂತೋಷ ಆ ಮಕ್ಕಳ ಜೊತೆ ಆಟ ಆಡಿದಾಗ ಇತ್ತು ಅನ್ನುವಂಥದ್ದನ್ನ ಆ ವ್ಯಕ್ತಿ ಹಂಚ್ಕೊಂಡ್ರು. ಅದು ಸತ್ಯ ಕೂಡ. ಅಂದ್ರೆ ಭಾವನಾತ್ಮಕವಾಗಿ ನಾವು ಕನೆಕ್ಟ್ ಆಗುವಂಥದ್ದು, ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸುವ ರೀತಿ. ಆ ಮಗುವಿನ ಜೊತೆ ನಾವು ಮಕ್ಕಳಾಗಿ ಏನಾಗಿರುತ್ತೆ, ನಮ್ಗೆಲ್ಲ ವಯಸ್ಸಾಗಿರುತ್ತೆ, ಆದ್ರೆ ಆ ಮಗುವಿನ ಜೊತೆ ಏನ್ ಮಾಡ್ಬೇಕಾಗತ್ತೆ, ಮಗುವಿನ ಜೊತೆ ನಾವು ಆ ಮಗುವಾಗುವಂತಹ ಒಂದು ಸಂದರ್ಭ ಬರ್ತದೆ. ಆ ಮಕ್ಕಳೊಂದಿಗೆ ಮಕ್ಕಳಾಗಿ ಆಟ ಆಡುವ ಸಂದರ್ಭದಲ್ಲಿ ಆ ಭಾವನೆಗಳ ಮಿಡಿತ ನಮ್ಮಲ್ಲಿ ಚೆನ್ನಾಗಿರುತ್ತೆ. ಅಷ್ಟೇ ಏಕೆ, ನಮ್ಮ ಮಗುನೇ ಆಗ್ಬೇಕು ಅಂತ ಅಲ್ಲ, ನಮ್ಮ ಅಕ್ಕಪಕ್ಕದ ಮನೆ ಮಗು ಅಥವಾ ರಸ್ತೆನಲ್ಲಿ ಹೋಗ್ತಾ ಇದ್ರೆ, ಒಂದು ಪಾರ್ಕಲ್ಲಿ ಹೋಗ್ತಾ ಇದ್ರೆ ಬೇರೆ ಮಕ್ಕಳನ್ನು ನೋಡಿದ್ರೆ ಎಷ್ಟೊಂಥರ ಖುಷಿ ಆಗ್ತಾ ಇರತ್ತೆ. ಆ ಮಕ್ಳ ಕೀಟ್ಲೆಗಳು, ಆ ಮಕ್ಕಳು ನೀವು ಗಮನಿಸಿರ್ಬೋದು, ಆ ಮಕ್ಕಳು ಯಾರು ಸಿಕ್ಕಿದ್ರು ಸ್ಮೈಲ್ ಮಾಡ್ತಾರೆ ಅಥವಾ ಒಂದು ವಿಶ್ ಮಾಡ್ತಾರೆ. ಯಾಕೆಂದ್ರೆ ಅವ್ರಿಗೆ ಎಲ್ಲರೂ ಒಂದೇ ಆಗಿರ್ತಾರೆ. ನಾವ್ಯಾಕೆ ಆ ತರದ್ ಆಗ್ಬಾರ್ದು ಅಂತ ಕೂಡ ನಂಗೆ ಒಂದ್ಸರಿ ಆಲೋಚನೆ ಬರ್ತಾ ಇರತ್ತೆ. ಅದೇ ರೀತಿ ಸರ್, ಪೋಷಣ ಕಲೆಯಲ್ಲಿ ಬೌದ್ಧಿಕವಾಗಿ ಎಷ್ಟು ಮುಖ್ಯ ಆಗುತ್ತೆ ಸರ್? ಬೌದ್ಧಿಕವಾಗಿ ಅಂತ ಅಂದ್ರೆ ನಾವು ಅದನ್ನ ಇಂಟೆಲೆಕ್ಚುಯಲ್ ಅಂತ ಒಂದು ಮಾತನ್ನ ಹೇಳ್ಬೋದು. ಅಂದ್ರೆ ವಿಶೇಷವಾಗಿ ಮನಸ್ಸನ್ನ ಅಂದ್ರೆ ಮೆದುಳನ್ನ ತಿದ್ದುವ ಕಾರ್ಯಕ್ರಮ ಅದು. ಏನು ಅಂದ್ರೆ ಮನಸ್ಸನ್ನ ರೂಪಿಸುವುದು. ಮಕ್ಕಳಿಗೆ ಆರಂಭದಿಂದಲೇ ಒಂದು ರೀತಿ ಹೀಗೆ ನಡ್ಕೋಬೇಕು, ಹೀಗೆ ಇರಬೇಕು, ಹೀಗೆ ಮಾತಾಡಬೇಕು, ಹೀಗೆ ಯಾರ್ದೋ ಜೊತೆ ವರ್ತನೆ ಮಾಡಬೇಕು ಅನ್ನುವಂಥದ್ದನ್ನ ಹೇಳ್ತಾ ಮಕ್ಕಳು ವಿಚಾರಪೂರ್ಣವಾಗಿ ಆಲೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಅವರ ಮೈಂಡಲ್ಲಿ ಆ ಕ್ರಿಯೇಟಿವಿಟಿ, ಸೃಜನಾತ್ಮಕತೆ ಅನ್ನುವಂಥದ್ದು ಹೆಚ್ಚು ಆಗ್ತಾ ಇರುತ್ತೆ. ಹಾಗಾಗಿ ನಾವು ಆ ಮಕ್ಕಳ ಬುದ್ಧಿವಂತಿಕೆಯನ್ನ ನಿರ್ಮಾಣ ಮಾಡುವಲ್ಲಿ ಪಾತ್ರ ವಹಿಸಬೇಕಾಗತ್ತೆ. ಅದನ್ನ ನಾವು ಬೌದ್ಧಿಕವಾಗಿ ಅಂತ ಹೇಳ್ಬೋದು. ಅದೇ ರೀತಿ ಸರ್, ಸಾಮಾಜಿಕವಾಗಿ ಯಾವ ರೀತಿ ಮುಖ್ಯ ಆಗುತ್ತೆ ಸರ್? ಸಾಮಾಜಿಕವಾಗಿ ಅಂದ್ರೆ ನಮ್ಮ ಸುತ್ತಲ ಸಮಾಜದ ಜೊತೆಗೆ ನಾವು ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದೇ ಆಗಿದೆ. ಸಮಾಜದಲ್ಲಿ ನಾವು ಮಕ್ಕಳು ಎಲ್ಲರ ಜೊತೆ ಬೆರೆಯುವಂಥದ್ದು ಮುಖ್ಯ ಆಗತ್ತೆ. ಎಲ್ಲರೂ ಒಂದು, ನಮ್ಮನೆಯವರು, ನಮ್ಮನೆ ಸುತ್ತಮುತ್ತಗಳು, ಬಂಧುಗಳು, ಹಾಗೆ ಒಂದು ಪ್ರೀ ನರ್ಸರಿ ಅಥವಾ ನರ್ಸರಿಗೆ ಸೇರಿಸ್ತೀರಾ, LKG UKG, ಇವಾಗಂತೂ ಮಕ್ಕಳನ್ನ ಚಿಕ್ಕ ವಯಸ್ಸಿನಲ್ಲೇ ಸೇರಿಸ್ತಾ ಇದ್ದೀವಿ. ಆ ಮಕ್ಕಳೆಲ್ಲ ಹೊಂದಿಕೊಳ್ಳುವಂತಹ ರೀತಿ, ನೀತಿ, ನಡೆ, ನುಡಿ ಇವೆಲ್ಲವೂ ಯಾವಾಗ ಅದು ಜಾಸ್ತಿ ಆಗ್ತದೆ ಅಂತ ಅಂದ್ರೆ, ಯಾವಾಗ ಈ ಮಕ್ಕಳೆಲ್ಲವೂ ಸರಿಯಾಗಿ ಬೇರೆ ಮಗುವಿನ ಜೊತೆಗೆ ಒಡನಾಟ ಇರ್ತದಲ್ಲ, ಆ ಒಡನಾಟದಿಂದಾಗಿ ಅದು ಹೆಚ್ಚು ಜ್ಞಾನವಂತ ಆಗ್ಲಿಕ್ಕೆ ಸಾಧ್ಯ ಇರುತ್ತೆ. ಪ್ರಫುಲ್ಲಿತವಾಗಿ ಆಟ ಆಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆ ಮಕ್ಕಳ ಆಸಕ್ತಿಗಳನ್ನ ತಿಳಿಯೋದಕ್ಕೆ ಇವೆಲ್ಲ ಅನುಕೂಲ ಆಗುತ್ತೆ. ಅಂದ್ರೆ ಸಮಾಜದ ಬೇರೆ ಬೇರೆ ವ್ಯಕ್ತಿಗಳ ಜೊತೆಗೆ ಈ ಮಗು ಬೆರೆಯೋದಿದೆಯಲ್ಲ,
ಅದಕ್ಕೆ ಸಾಮಾಜೀಕರಣ ಅಂತ ಸಮಾಜಶಾಸ್ತ್ರದ ಒಂದು ಪದ ಇದೆ. ನಾವೆಲ್ಲ ಸಮಾಜದ ಮುಖ್ಯ ಆಗಿರ್ಬೇಕು, ಸಮಾಜ ಮುಖ್ಯವಾಗಿ ಎಲ್ಲರ ಜೊತೆ ಹೊಂದ್ಕೋಬೇಕು, ಅದು ತುಂಬಾ ಮುಖ್ಯ ಆಗುತ್ತೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಿಮ್ಮೆಲ್ಲರ ನೆಚ್ಚಿನ ಜಯಪ್ರಕಾಶ್ ನಾಗತಿಹಳ್ಳಿ